ಸಂಬಂಧ ಎಲ್ಲಿಗೋಯ್ತು ಸರ್? ಸಂಬಂಧ ಎಲ್ಲಿಗೋಯ್ತು? ಅಕ್ಕ ತಂಗಿ ಸಂಬಂಧ, ಅಣ್ಣ ತಮ್ಮ ಸಂಬಂಧ, ತಂದೆ ತಾಯಿ ಸಂಬಂಧ, ಮತ್ತೊಂದು ಸಂಬಂಧಗಳು ಬೆಲೆ ಇಲ್ಲದಂಥ ಈ ಘೋರ ಕಲಿಯುಗದಲ್ಲಿ ಇವರೆಲ್ಲ ಮನುಷ್ಯನ್ರಿ. ಇವರು ಮಾನ ಮರ್ಯಾದೆ ಏನಾರು ಇದೆಯೇನ್ರಿ? ಒಂದು ಸಂಬಂಧಗಳಿಗೆ ಬೆಲೆ ಬೇಡ. ಒಂದು ಅಣ್ಣ ತಂಗಿ ಸಂಬಂಧ ಏನು, ಒಂದು ತಾಯಿ ಮಗನ ಸಂಬಂಧ ಏನು, ಅತ್ತೆ ಅಳಿಮೈನ ಸಂಬಂಧ ಅಂದ್ರೇನು, ಕಲಿಯುಗದಲ್ಲಿ ಏನು ಆಗ್ತಾಯಿದ್ದೀರಿ, ಪ್ರಪಂಚದಲ್ಲಿ ಏನು ಸಾಕ್ತಾಯಿದ್ದೀರಿ, ಯಾವ ಥರ ಹೋಗ್ತಾಯಿದೆ ನಮ್ಮ ಸಮಾಜ. ವಿಷಯ ಇಷ್ಟೇ ಸ್ನೇಹಿತರೆ, ಹೇಳೋಕ್ಕೆ ಅದು ಅಂಥ ಸ್ಥಳದಲ್ಲಿದ್ದೀನಿ. ಆದರೆ ನ್ಯಾಯ ಮಾತಾಡೋಕ್ಕೆ, ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಯಾವತ್ತೂ ಭಗವಂತನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಅನ್ನೋಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ ತಂದು ಮಾಡ್ತಾಯಿದ್ದೀನಿ. ಅತ್ತೆ ಮಗ ಕ್ರೂರಿ ನನ್ನ ಮಕ್ಕಳು ಪ್ರಪಂಚ ಎತ್ತ ಸಾಗ್ತಾಯಿದೆ ಹೇಳಿ. ಸೊಸೆ ಮಾವ ಅಕ್ರಮ ಸಂಬಂಧ ಏನ್ರಿ ಇದು? ನಮ್ಮ ಪ್ರಪಂಚ ಎತ್ತ ಸಾಗ್ತಾಯಿದ್ದೀರಿ. ಒಬ್ಬ ಮಗನ ಹೆಂಡತಿ ಅಂದರೆ ತನ್ನ ಸ್ವಂತ ಮಗಳು ಕಣ್ರಿ. ಈ ಥರ ಅಕ್ರಮ ಸಂಬಂಧಗಳಾಗಿದೆ. ಯಾವುದೇ ಮಗನು ಅವ್ನು ಮಾಡಿದ್ದು ತಪ್ಪೇ ಇರ್ಬೋದು, ಆದರೆ ಆ ಕಿಚ್ಚು ಹತ್ತುತ್ತಲ್ಲ, ಇವನು ಎಂಥ ನೀಚ ಮಾವ ಇರ್ಬೋದು. ಒಬ್ಬ ಸೊಸೆ ಜೊತೆ ಅಕ್ರಮ ಸಂಬಂಧ ಇವೆಲ್ಲ ಬೇಕಾ? ಭಗವಂತ ಕ್ರೂರ ಶಿಕ್ಷೆ ಕೊಡಬೇಕು ಇಂಥವರಿಗೆ. ಏನು ವಯಸ್ಸಾದವ್ರಿಗೊಂದು ಬೆಲೆ ಬೇಡವಾ? ಈ ಒಮ್ಮಗಾದರೂ ಒಂದು ನಿಯತ್ತು ಬೇಡವಾ? ಕೀಚಕ ಮಾವ ಅನಿಸುತ್ತೆ. ತನ್ನ ಮಗಳು ಸಮಾಧಾನ ಜೊತೆ ಆ ಕ್ರಿಯೆ ನಡೆಸಬೇಕು ಅಂದರೆ ಇವನಿಗೇನು ಮನುಷ್ಯನನ್ರಿ? ಇವನು ಒಟ್ಟಿಗೆ ಏನು ತಿಂತಾನ್ರಿ? ನಾಯಿ ನನ್ನ ಮಕ್ಕಳು ಕಣ್ರಿ. ಭಗವಂತ ಅವರಿಗೆ ಘೋರ ಶಿಕ್ಷೆ ಕೊಡಬೇಕು ಶ್ರೀಹರಿ. ಅದರಿಂದ ತನ್ನ ಮಗನಿಗೆ ಈ ವಿಷಯ ಗೊತ್ತಾಗಿ ಬೆಂಗಳೂರು ಅಲ್ಲಿ ಇಲ್ಲಿ ನಡೆದಿರೋದು, ಊರ ಹೆಸ್ರುಗಳು ಹೇಳಬಾರ್ದು. ಯಾಕೆ ಗೊತ್ತಾ ಅಂದರೆ ಆ ಊರ ಹೆಸರಿಗೆ ಸುಮ್ಮನೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಮೇನ್ ಇಂಪಾರ್ಟೆಂಟ್ ವಿಷಯಗಳು ಮೇಜರ್ ಇದು ಬೇಕೇ ಬೇಕು ಅಂದಾಗ ಹೇಳ್ಬೇಕು. ಇಂಥದ್ರಲ್ಲಿ ಎಷ್ಟೋ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಜೀವನನೇ ಒಂದೊಂದು ಹೆಸರಲ್ಲಿ ಹೋಗ್ಬಿಡ್ತವೆ. ಆ ಥರದ್ದು ಸಮಾಜದಲ್ಲಿ ನಾವು ನಡೀತಾ ಇದ್ದೀವಿ. ಅತ್ತೆ ಮಾವು ಸೊಸೆ ಮಾವನ ಸಂಬಂಧ ಅಂದರೆ ಯಾರು ಇಂಥ ತಪ್ಪು ಕೆಲಸ ಮಾಡಬೇಕು? ಮಗುಗೆ ತಿಳಿದು ಅವ್ರನ್ನ ಮರಣದಂಡನೆ ನೀಡಿಲ್ಲ, ಅವರನ್ನು ತೀರ್ ಹೋಗೋ ಥರ ಮಾಡಿದ್ದಾನೆ. ಯೂಟ್ಯೂಬಲ್ಲಿ ಕೆಲವೊಂದು ಇರ್ತಾವಲ್ಲ ಪದಗಳು ಬಳಸಬಾರ್ದು ಅಂತ, ಅದಕ್ಕೆ ಹೇಳ್ತಾರೆ. ತೀರ್ ಹೋಗೋ ಥರ ಮಾಡಿದ್ದಾನೆ, ಮರಣದಂಡನೆ ಕೊಟ್ಟಿದ್ದಾನೆ. ಇದು ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಆ ಮೇಲಿರೋ ಭಗವಂತಗೆ ಗೊತ್ತು. ಅವನಿಗೆ ತಕ್ಕ ಶಿಕ್ಷೆ ಆಗಿದೆ ಅಂತ ನನ್ನ ಅನುಭವ. ಯಾರೇ ನಾನು ತಪ್ಪು ಮಾಡಿದರೂ ಇಂಥ ಶಿಕ್ಷೆ ಆಗಬೇಕು ಸ್ನೇಹಿತರೆ. ಯಾಕೆಂದರೆ ಕೀಚಕ ನನ್ನ ಮಕ್ಕಳು ಕಣ್ರಿ ಈ ಥರ ಮಾಡೋರು. ಹೆಣ್ಮಕ್ಳು ನನ್ನ ವಯಸ್ಕರು ಈ ಥರ ಕೆಲಸ ಮಾಡಬೇಡಿ. ಸಮಾಜದಲ್ಲಿ ಕೆಟ್ಟ ಹೆಸರಾಗುತ್ತೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ತಪ್ಪಿದ್ರೆ ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಾಜಕ್ಕೆ ಒಳ್ಳೆಯ ವಿಡಿಯೋ ಇದು ಕೊಡ್ತೀನಿ. ಇನ್ನು ಮುಂದೆ ಇದೇ ಥರ ಇನ್ನು ಒಳ್ಳೊಳ್ಳೆ ವಿಡಿಯೋಗಳು, ವಿಷಯಗಳು ಬಗ್ಗೆ ಮಾತು, ಚರ್ಚೆ ಎಲ್ಲ ಇರುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕಿರಣಮ್ಮ, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.